ಖುಷಿ ಅನಿಸ್ತಾ ಇದೆ. ಹುಷಾರಿಲ್ದಿದ್ರು ರೆಡಿಯಾಗಿ ಬಂದಿದ್ದೀನಿ ಜೊತೆಲಿ ಹೋಗೋಣ. ಅಜ್ಜಿ ಮೊಮ್ಮಗ ಪಾಪ್ಕಾರ್ನ್ ತಿಂತಾ ಇದಾರೆ ನೋಡಿ. ನನ್ನ ಮಗಂದು ಫಸ್ಟ್ ಮೂವಿ. ಅವ್ನು ಹುಟ್ದಾಗಿಂದ ಒಂದು ಥಿಯೇಟ್ರಿಗೆ ಹೋಗಿಲ್ಲ. ಹೇಗಿತ್ತಮ್ಮ ಮೂವಿ? ಸೂಪರ್ ಆಗಿತ್ತಮ್ಮ. ರಿಷಬ್ ಶೆಟ್ಟಿ ಹೆಂಗೆ ಅವ್ನ ಆಕ್ಟಿಂಗ್ ಸೂಪರ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಪವನ್ ಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೇಕಪ್ ಪ್ರಾಡಕ್ಟ್ಸ್ ಮತ್ತು ಎಲ್ಲಿ ಪರ್ಚೇಸ್ ಮಾಡ್ಬೋದು, ಎಲ್ಲಿ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ ಅಂತ ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಸೊ ಬೆಳಗ್ಗೆನೇ ಸಿಂಪಲ್ಲಾಗಿ ರೆಡಿಯಾಗಿ ನಾನು ನನ್ನ ಹಸ್ಬೆಂಡ್ ಹೊರಟಿದ್ದು SP ರೋಡ್ ಹತ್ರ ಇರೋ ವೈಭವ್ ಸ್ಟೋರ್ಸ್ಗೆ. ವೈಭವ್ ಸ್ಟೋರ್ಸ್ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ತುಂಬ ಜನ ಅಲ್ಲೇ ಮೇಕಪ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋದು. ಅದಕ್ಕಂತಲೇ ಅದು ಫೇಮಸ್. ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಈ ವಿಡಿಯೋ. ನೀವು ಬರೀ ಇಷ್ಟೇ ಪ್ರಾಡಕ್ಟ್ಸ್ ತೊಗೋಬೇಕು ಇಷ್ಟೇ ಅಂತ ಎಲ್ಲ ಏನಿಲ್ಲ. ನೀವು ಅಲ್ಲಿ ಹೋಗಿ ಒಂದು ಪ್ರಾಡಕ್ಟ್ ತೊಗೊಂಡ್ರೂ ಪರವಾಗಿಲ್ಲ. ಬಟ್ ನನ್ನ ಅನಿಸಿಕೆ ಏನಂದರೆ ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ಮೇಕಪ್ ಬಗ್ಗೆ ಕೆಲವೊಂದು ಐಡಿಯಾಸ್ ಬರುತ್ತೆ ಮತ್ತು ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಐಡಿಯಾಸ್ ಸಿಗುತ್ತೆ. ಇಲ್ಲಿ ಜಸ್ಟ್ ಮೇಕಪ್ ಪ್ರಾಡಕ್ಟ್ಸ್ ಒಂದೇ ಅಲ್ಲ, ಯಾರ್ಯಾರೆಲ್ಲ ಪಾರ್ಲರ್ ಇಟ್ಟಿದ್ದೀರಾ, ಸಲೂನ್ಸ್ ಇಟ್ಟಿದ್ದೀರಾ ಅವ್ರಿಗೆ ಎಲ್ಲರಿಗೂ ಕಂಪ್ಲೀಟ್ ಪ್ರಾಡಕ್ಟ್ಸ್ ಸಿಗುತ್ತೆ. ತುಂಬ ಜನ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಓವರಾಲ್ ನಿಮಗೆ ಏನೆಲ್ಲ ಪ್ರಾಡಕ್ಟ್ ಬೇಕು, ಸ್ಕಿನ್ ಕೇರ್ದಿರ್ಬೋದು, ಅದೆಲ್ಲ ನಿಮಗೆ ಇಲ್ಲಿ ಕಂಪ್ಲೀಟ್ ಪ್ರಾಡಕ್ಟ್ಸ್ ಸಿಗುತ್ತೆ. ಒಂದ್ಸಲ ವಿಸಿಟ್ ಮಾಡಿ. ಪದೇ ಪದೇ ಹೇಳ್ತಿದ್ದೀನಿ ಅಂದ್ಕೋಬೇಡಿ, ಬಟ್ ಒಂದ್ಸಲ ವಿಸಿಟ್ ಮಾಡಿ, ನಿಮ್ಗೆ ಎಲ್ಲದ್ರದ್ದು ಐಡಿಯಾಸ್ ಬರುತ್ತೆ. ಸೊ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಹೆಂಗೆ ತೊಗೊಂಡು ಹೋಗ್ತಾ ಇದ್ದಾರೆ ಪ್ರಾಡಕ್ಟ್ಸ್ನ ಅಂತ. ಇದೇ ಕಮ್ಮಿ, ಆಲ್ಮೋಸ್ಟ್ ಫ್ರೆಷರ್ಸ್ ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ಗಳಿರ್ತಾರೆ ಅಥವಾ ಇವಾಗ ಯಾರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಮೇಕಪ್ ಆರ್ಟಿಸ್ಟ್ಗಳು ಸಹ ಇಲ್ಲೇ ಬಂದು ತೊಗೊತಾರೆ. ತುಂಬ ಜನ 1-2 ಯಾರೂ ತೊಗೊಳಲ್ಲ, ಬಂದು ಲಾಟಲ್ಲೇ ತೊಗೊಂಡು ಹೋಗ್ತಾರೆ. ಫ್ರೆಷರ್ಸ್ ಮೇಕಪ್ ಆರ್ಟಿಸ್ಟ್ಗಳು ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಅವ್ರಿಗೂ ಇದು ಯೂಸ್ಫುಲ್ಲು. ಮತ್ತು ಕ್ಲಾಸಲ್ಲೇ ಹೇಳ್ಬಿಡ್ತಾರೆ ಇಲ್ಲಿ ತೊಗೊಳ್ಳಿ ಅಂತ. ನಿಮಗಿಲ್ಲಿ ಎಲ್ಲ ಥರ ಪ್ರಾಡಕ್ಟ್ಸು ಸಿಗುತ್ತೆ. ಡ್ರಗ್ ಸ್ಟೋರ್ ಪ್ರಾಡಕ್ಟಿಂದ ಹಿಡ್ದು ಹೈ ಎಂಡ್ ಪ್ರಾಡಕ್ಟ್ಸ್ ತನಕ ಎಲ್ಲ ಥರ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ನಿಮಗೆ ಹುಡಾ ಬ್ಯೂಟಿ, ನಾರ್ಸ್ ಇರ್ಬೋದು. ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸಿಗೆ ಬಂದರೆ ಫಾರೆವರ್ 52, ಮೇಬಿಲಿನ್ನು, ಈ ಥರ ಎಲ್ಲ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಫೌಂಡೇಶನ್ಸ್, ಕನ್ಸೀಲರ್ಸ್, ಐ ಶ್ಯಾಡೋ ಪ್ಯಾಲೆಟ್ಸ್ ಇರ್ಬೋದು, ಮತ್ತು ಮೇಕಪ್ ಬ್ರಷ್, ಸ್ಪಾಂಜಸ್, ಮತ್ತು ಕಾಂಪ್ಯಾಕ್ಟ್ ಪೌಡ್ರ್ ಇರ್ಬೋದು, ಲೂಸ್ ಪೌಡ್ರ್ ಇರ್ಬೋದು, ಲಿಪ್ಸ್ಟಿಕ್ಸ್, ಏನೇನೆಲ್ಲ ಬೇಕು ನೀವು ಕೇಳಿ ನೀವು ತೊಗೊಂಬನ್ನಿ. ನಿಮ್ಗೆ ಅಲ್ಲಿ ಕಂಪ್ಲೀಟಾಗಿ ಎಲ್ಲ ಸಿಗುತ್ತೆ. ಅದಲ್ಲದೆ ನಿಮಗೆ ರಿಂಗ್ ಲೈಟಿಂದ ಹಿಡ್ದು ಮೇಕಪ್ ಕಿಟ್ ಕೂಡ ಸಹ ಸಿಗುತ್ತೆ. ಅದು ಒಂದು ಸೆಕ್ಷನ್ ಇರುತ್ತೆ. ಮತ್ತೊಂದು ಸೆಕ್ಷನಿಗೆ ಬಂದರೆ ನಿಮಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಕ್ಲೆನ್ಸಿಂಗ್ ಲೋಷನ್ಸ್ ಇರ್ಬೋದು, ಮ್ಯಾನಿಕ್ಯೂರ್ ಪೆಡಿಕ್ಯೂರ್ಗೆ ಯೂಸ್ ಆಗೋವಂಥ ಪ್ಯಾಕ್ಸ್ ಅಥವಾ ಅದಕ್ಕೆ ಬೇಕಾಗಿರೋವಂಥ ಕ್ರೀಮ್ಸ್, ಸಲೂನ್ಸ್ಗೆ ಪಾರ್ಲರ್ಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಅದು ಎಲ್ಲ ಸಿಗುತ್ತೆ. ವಿಟಮಿನ್ C ಸಿರಮ್ಸ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು, ಕಂಪ್ಲೀಟ್ ಎಲ್ಲ ಸಿಗುತ್ತೆ ನಿಮಗೆ. ನಾನು ಹೇಳೋದಕ್ಕಿಂತ ಒಂದ್ಸಲ ವಿಸಿಟ್ ಮಾಡಿ. ನಾನು ಜಸ್ಟ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದಿಷ್ಟೇ ಅಲ್ಲದೆ ನಿಮಗೆ ಏರ್ ಕೇರ್ ಪ್ರಾಡಕ್ಟ್ಸ್, ಏರ್ ಆ್ಯಕ್ಸಸರೀಸ್, ಏರ್ ಪಿನ್ಸಿಂದ ಹಿಡ್ದು ಸೇಫ್ಟಿ ಪಿನ್ಸು ಎಲ್ಲನೂ ಸಿಗುತ್ತೆ. ಅದಲ್ದಿರ ನಿಮಗೆ ಏರ್ ಡ್ರೈಯರ್ಸ್ ಇರ್ಬೋದು, ಮತ್ತು ಏರ್ ಕರ್ಲರು ಅಥವಾ ಸ್ಟ್ರೈಟ್ನರ್ ಇರ್ಬೋದು, ಎಲ್ಲ ಏರ್ ಪ್ರಾಡಕ್ಟ್ಸು ಸಿಗುತ್ತೆ ನಿಮಗೆ. ಮತ್ತು ಏರ್ಗೆ ಬ್ರೋಚಸ್ ಎಲ್ಲ ಹಾಕೊತಿರಲ್ಲ ಅದೂ ಸಿಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನಿಸಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಯೂಸ್ಫುಲ್ ಆಗ್ಬೋದು. ಮತ್ತು ನಾನು ಯೂಶ್ವಲಿ ಬ್ರೈಡಲ್ ಬುಕ್ಕಿಂಗ್ಸ್ ಅಥವಾ ಯಾವುದೇ ಥರ ಬುಕ್ಕಿಂಗ್ಸ್ ತೊಗೊಂಡ್ರು ನಾನು ಬಿಫೋರ್ 1 ಮಂತ್ ಅಥವಾ 1 ವೀಕ್ ಮುಂಚೆನೇ ನಾನು ಚೆಕ್ ಮಾಡ್ಕೊತೀನಿ ನನ್ನ ಪ್ರಾಡಕ್ಟ್ಸ್ನ ಯಾವ್ಯಾವ ಥರ ಇದೆ ಮತ್ತು ಯಾವುದೆಲ್ಲ ಡೇಟ್ ಮುಗ್ದೋಗಿದೆ ಅದನ್ನೆಲ್ಲ ನೋಡಿಕೊಂಡು ನಾನು ಯಾವ್ಯಾವ ಪ್ರಾಡಕ್ಟ್ ರೀಸ್ಟಾಕ್ ಮಾಡಬೇಕು ಮತ್ತು ಯಾವುದೆಲ್ಲ ಹೊಸ ಪ್ರಾಡಕ್ಟ್ದು ಸ್ಟಾಕ್ ಮಾಡ್ಕೋಬೇಕು ಅಂತ ನೋಡಿ ನಾನು ಏನೇನು ತರಬೇಕೆಲ್ಲ ತೊಗೊಂಬರ್ತೀನಿ. ನೀವೇ ನೋಡ್ತಿರ್ಬೋದು, ಸನ್ಸ್ಕ್ರೀನ್ ಇರ್ಬೋದು, ವಿಟಮಿನ್ C ಸಿರಮ್ಸ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು, ಶೀಟ್ ಮಾಸ್ಕ್ಗಳು, ಮತ್ತು ಡಿ-ಟ್ಯಾನ್ ಮಾಸ್ಕ್ಗಳು, ಮತ್ತು ಅಲ್ಲೇ ಫೇಶಿಯಲ್ಗೆ ನಿಮಗೆ ಅಂದರೆ ಸಲೂನ್ಸ್ ಅವರೆಲ್ಲ ತೊಗೊಂಡೋಗ್ತಾರೆ ಅಂದರೆ ಫೇಶಿಯಲ್ ಮಾಡೋವಂಥ ಪ್ರಾಡಕ್ಟ್ಸ್ ಇರ್ಬೋದು, ಪ್ರತಿಯೊಂದು ಸಿಗುತ್ತೆ. ಕೋಮ್ಸ್, ಬಾಚಣಿಗೆಗಳು ಎಲ್ಲನೂ ಸಿಗುತ್ತೆ. ಸೊ ನಾನು ಸಹ ನನಗೆ ಯಾವುದೆಲ್ಲ ಪ್ರಾಡಕ್ಟ್ಸ್ ಬೇಕು ಪರ್ಚೇಸ್ ಮಾಡಿಬಿಟ್ಟು ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ. ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿತ್ತು ಮತ್ತು ನಾವು ಸಹ ಫುಲ್ ಟಯರ್ಡ್ ಆಗಿದ್ವಿ.
ಬಂದ್ಬಿಟ್ಟು ಅಲ್ಲಿಂದ ನಾವು ರೆಸ್ಟ್ ಮಾಡಿದ್ವಿ. ಅದರಿಂದ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್. ನಾವು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಕಾಂತಾರ ಮೂವಿ. ಫ್ಯಾಮಿಲಿ ಎಲ್ಲ ತುಂಬ ದಿನ ಆಗಿತ್ತು, ಒಟ್ಟಿಗೆ ಎಲ್ಲೂ ಹೋಗಿರಲಿಲ್ಲ. ಸೊ ನಮ್ಮ ಅತ್ತೆನೂ ಮೂವಿ ನೋಡಬೇಕು ಅಂತಿದ್ರು. ನಾನು ನನ್ನ ಹಸ್ಬೆಂಡ್ ಹೋಗ್ಬೋದಿತ್ತು, ಬಟ್ ನಮ್ಮ ಅತ್ತೆಗೆ ನಾವು ಮೂವಿ ತೋರಿಸ್ಬೇಕಂತ ಡಿಸೈಡ್ ಮಾಡಿ ಮನೆಯವರೆಲ್ಲ ಮೂವಿಗೆ ಹೊರಟ್ವಿ. ನಮ್ಮ ಅತ್ತೆಗೂ ಹುಷಾರಿರಲಿಲ್ಲ, ಬಟ್ ಸ್ಟಿಲ್ ಮೂವಿ ನೋಡಬೇಕಂತ ಬಂದರು. ನಾವು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರೋ M5 ಮಾಲ್ಗೆ ಹೋದ್ವಿ. ನನ್ನ ಮಗನಿಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಥಿಯೇಟರಲ್ಲಿ ಮೂವಿ ನೋಡ್ತಿರೋದು. ಅಂದರೆ ಆಲ್ಮೋಸ್ಟ್ 2 years 2 months ಇವಾಗ. ನಾವು ಮೂವಿ ತೋರಿಸಿರಲಿಲ್ಲ, ಹೆಂಗಿರ್ತಾನೋ ಏನೋ ಅಂತ ನಮಗೂ ಭಯ ಆಗ್ತಿತ್ತು. ಅಂದರೆ ಮೂವಿ ನೋಡೋಕೆ ಬಿಡ್ತಾನೋ ಅಥವಾ ನಾವು ಆಚೆ ಎತ್ಕೊಂಡು ತಿರುಗಬೇಕಾಗುತ್ತೋ ಅಂತ ಅಂದ್ಕೊಂಡ್ವಿ. ಬಟ್ ಏನಂದರೆ ನನ್ನ ಮಗ ಏನೂ ಡಿಸ್ಟರ್ಬೆನ್ಸೇ ಮಾಡಲಿಲ್ಲ, ಅವನು ಕೂತ್ಕೊಂಡು ನೀಟಾಗಿ ಮೂವಿ ನೋಡ್ದ. ಅವನಿಗೇನೋ ಹೊಸ ಥರ ಅನಿಸ್ತಿತ್ತಲ್ಲ, ಸೊ ಅವ್ನು ಚೆನ್ನಾಗಿ ಮೂವಿ ನೋಡ್ದ. ನಮಗಂತೂ ಏನೂ ಹಿಂಸೆನೂ ಕೊಡಲಿಲ್ಲ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಮೂವಿ ಆದಮೇಲೆ ಅವ್ನು ಮಲ್ಕೊಬಿಟ್ಟ. ಬಟ್ ನನ್ನ ಮಗ ಹಿಂಸೆ ಕೊಟ್ಟಿಲ್ಲ, ನಮಗೆ ಖುಷಿ ಆಯಿತು ನನ್ನ ಮಗ ಅಷ್ಟು ಚೆನ್ನಾಗಿ ಕೂತ್ಕೊಂಡು ಮೂವಿ ನೋಡಿದ್ದು. ಸೊ ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ. ನನ್ನ ಮಗಂದು ಫಸ್ಟ್ ಮೂವಿ. ಅವ್ನು ಹುಟ್ಟಿದಾಗಿಂದ ಅವ್ನು ಥಿಯೇಟ್ರಿಗೆ ಹೋಗಿಲ್ಲ. ಅವ್ರ ಅಜ್ಜಿ ಅವ್ರ ಅಪ್ಪ ಜೊತೆ ಬರ್ತಾ ಇದ್ದಾರೆ ನೋಡಿ. ನನ್ನ ಕಸಿನ್ ಚಡ್ಡಿ ಓಡಾಡ್ತಾ ಇದ್ದಾನೆ. ಇದು ಎಲೆಕ್ಟ್ರಾನಿಕ್ ಸಿಟಿಲಿ ಹೊಸದಾಗಿ ಓಪನ್ ಆಗಿರೋ ಮಾಲ್. ನನ್ನ ಮಗನಿಗೆ ಒಂಥರ ಎಕ್ಸೈಟ್ಮೆಂಟ್. ಅವನು ತುಂಬ ದಿನ ಆದಮೇಲೆ ಮಾಲ್ಗೆ ಬಂದಿದ್ದಾನೆ, ಮತ್ತು ಮೂವಿ ನೋಡಕ್ಕೆ ಬಂದಿದ್ದಾನಲ್ಲ, ಸೊ ಅದಕ್ಕೆ ಕಾಲೆತ್ತಾಕ್ಸಿ. ನಾವು ಈ ಮಾಲ್ ಫಸ್ಟ್ ಓಪನ್ ಆದಾಗ ಫಸ್ಟ್ ಟೈಮ್ ಬಂದಿದ್ದು. ಅದಾದ್ಮೇಲೆ ಬಂದೇ ಇರಲಿಲ್ಲ. ಚೆನ್ನಾಗಿ ಮಾಡಿದಾರೆಲ್ಲ. ತುಂಬ ಟೈಮ್ ಆದ್ಮೇಲೆ ಬಂದಿದ್ದೀವಿ ಇಲ್ಲಿಗೆ. ಹೆಂಗೋಗೋದು? ಮ್ಯಾಕ್ಸಲ್ಲೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಿಟ್ಟಿದ್ದಾರೆ. ನೀವು ಬಂದಿದ್ರಾ ಅಮ್ಮ ಈ ಮಾಲ್ಗೆ? ಏನ್ ಅನ್ಸ್ತಾ ಇದೆ? ನೀವು ಲಾಸ್ಟ್ ಮಾಲ್ಗೆ ಹೋಗಿದ್ ಯಾವಾಗ? ಲಾಸ್ಟ್ ನಾವೆಲ್ಲ ನ್ಯೂ ಇಯರ್ ಅಲ್ಲಿ ಹೋಗಿದ್ವಲ್ಲ, ಅದೇ ಲಾಸ್ಟ್. ಹಾ, ಯಾರ್ಯಾರೆಲ್ಲ ಎಲೆಕ್ಟ್ರಾನಿಕ್ ಸಿಟಿಗೆ ಹತ್ರ ಇದ್ದೀರಾ ಆರಾಮಾಗಿ ಬರ್ಬೋದು. M5 ಮಾಲ್ ತುಂಬಾ ಚೆನ್ನಾಗಿದೆ. ವೀಕೆಂಡ್ಸ್ ಬರೋದಕ್ಕಿಂತ ವೀಕ್ ಡೇಸ್ ಬಂದ್ರೆ ಬೆಸ್ಟ್. ವೀಕೆಂಡ್ಸ್ ಎಲ್ಲ ರಶ್ ಇರುತ್ತೆ ಅನ್ಸುತ್ತೆ. ನನ್ನ ಮಗಂಗಂತೂ ಫುಲ್ ಖುಷಿ. ಇದೆಲ್ಲ ಹೊಸ್ದಾಗಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದ. ಅವನಿಗೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಎಲ್ಲ ನೋಡ್ತಿದ್ದ. ಫುಲ್ ಖುಷಿಯಾಗಿದ್ದ, ಎಂಜಾಯ್ ಮಾಡ್ದ ತುಂಬ. ನಮಗೂ ಅವನ್ನ ನೋಡಿ ನಮಗೂ ಖುಷಿಯಾಯಿತು. ಮತ್ತು ನಮ್ಮ ಅತ್ತೆನೂ ತುಂಬ ದಿನ ಆಗಿತ್ತು ಮಾಲಿಗೆ ಬಂದು. ಓವರಾಲ್ ಚೆನ್ನಾಗಿತ್ತು. ಐನಾಕ್ಸ್ಗೆ ಬಂದಿದ್ದೀವಿ. ಇನ್ನ 20 minutes ಟೈಮ್ ಇತ್ತು. ಸೊ ನನ್ನ ಮಗನ ಆಟ ಆಡ್ಸೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ನೋಡ್ಬೇಕು. ಬಂದಿದ ತಕ್ಷಣ ನನ್ನ ಮಗ ಪಾಪ್ಕಾರ್ನ್ ಕೊಡ್ಸ್ಕೊಂಡು ತಿಂತಾ ಇದ್ದಾನೆ. ಅಜ್ಜಿ ಮೊಮ್ಮಗ ಪಾಪ್ಕಾರ್ನ್ ತಿಂತಾ ಇದಾರೆ ನೋಡಿ. ಸೊ ಥಿಯೇಟ್ರ್ ಒಳಗಡೆ ಎಂಟ್ರ್ ಆಗ್ತಾ ನನ್ನ ಮಗನಿಗೆ ಎಲ್ಲೋ ಬಂದಿದ್ದೀವಿ, ಏನೋ ಹೊಸ ಜಾಗ ಅನ್ನೋ ಥರ ಫೀಲು. ಎಲ್ಲರನ್ನೂ ನೋಡ್ತಿದ್ದ. ಚೆನ್ನಾಗಿತ್ತು. ನಮಗೂ ಒಂಥರ ಸ್ಪೆಷಲ್ ಮೂಮೆಂಟ್. ಬಿಕಾಸ್ ನನ್ನ ಮಗನಿಗೆ ಫಸ್ಟ್ ಥಿಯೇಟ್ರಲ್ಲಿ ನೋಡ್ತಾರೋ ಮೂವಿ ಕಾಂತಾರನೇ. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಳ್ಳೆ ಹೆಸರು ಕೊಟ್ಟಿರೋ ಮೂವಿ. ನಮಗೂ ಪ್ರೌಡ್ ಫೀಲ್ ಆಗುತ್ತೆ. ಓವರಾಲ್ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ, ನೀವೇ ನೋಡ್ತಿರ್ಬೋದು ನನ್ನ ಮಗ ಎಷ್ಟು ಇಂಟ್ರೆಸ್ಟಾಗಿ ನೋಡ್ತಾನೆ. ಮೂವಿ ಮುಗಿಸ್ಕೊಂಡು ಬಂದ್ವಿ. ಹೆಂಗಿತ್ತಮ್ಮ ಮೂವಿ? ಸೂಪರ್ ಆಗಿತ್ತಮ್ಮ. ರಿಷಬ್ ಶೆಟ್ಟಿ ಹೆಂಗೆ ಸೂಪರ್. ನನ್ನ ಮಗ ಫಸ್ಟ್ ಮೂವಿ ಅರ್ಧ ಸೆಕೆಂಡ್ ಹಾಫಲ್ಲಿ ನಿದ್ದೆ ಮಾಡ್ಬಿಟ್ಟಿದ್ದ.
ಎಲ್ರಿಗೂ ಓವರ್ ಆಲ್ ಮೂವಿ ಇಷ್ಟ ಆಯಿತು, ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಸೊ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಗೆ ಇನ್ನೂ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಆದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು.